ಜನವರಿ 2 ರಾತ್ರಿ 10:45 ಡೊನಾಲ್ಡ್ ಟ್ರಂಪ್ ತನ್ನ ಆರ್ಮಿಗೆ ವೆನೆಜುವೆಲಾ ಮೇಲೆ ದಾಳಿ ಮಾಡುವ ಅನುಮತಿ ನೀಡ್ತಾರೆ. ಆಗ 20 ಬೇರೆ ಬೇರೆ ಲೊಕೇಶನ್ ನಿಂದ 150ಕ್ಕೂ ಹೆಚ್ಚು ಏರ್ ಕ್ರಾಫ್ಟ್ ಒಟ್ಟಿಗೆ ಟೇಕ್ ಆಫ್ ಮಾಡುತ್ತೆ. ಇವುಗಳಲ್ಲಿ ಫೈಟರ್ ಜೆಟ್ಸ್, ಬಾಂಬರ್ಸ್, ಡ್ರೋನ್ಸ್ ಮತ್ತೆ ನೌಕಾಪಡೆ ಕೂಡ ಇತ್ತು. ಇದೇ ಸಮಯಕ್ಕೆ ಅಮೆರಿಕ ವೆನೆಜುವೆಲಾ ಮೇಲೆ ಏರ್ ಸ್ಟ್ರೈಕ್ ಮಾಡಿ ಪೂರ್ತಿ ರಾಜಧಾನಿಯ ಎಲೆಕ್ಟ್ರಿಸಿಟಿಯನ್ನ ಕಟ್ ಮಾಡುತ್ತೆ. ಮೊದಲು ಅಮೆರಿಕದ F-35 ಜೆಟ್ಸ್ ವೆನೆಜುವೆಲಾದ ರಡಾರ್ ಅನ್ನ ಜಾಮ್ ಮಾಡುತ್ತೆ. ನಂತರ ಫೈಟರ್ ಜೆಟ್ಸ್, ಡ್ರೋನ್ಸ್ ಮತ್ತೆ ಬಾಂಬರ್ಸ್ ವೆನೆಜುವೆಲಾನ ಮಿಲಿಟರಿ ಕಮಾಂಡ್ ಮತ್ತೆ ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ದಾಳಿ ಮಾಡಿ ಅವುಗಳನ್ನ ಸುಟ್ಟು ಹಾಕುತ್ತೆ. ಯಾವಾಗ ವೆನೆಜುವೆಲಾನ ಎಲ್ಲಾ ಸಿಸ್ಟಮ್ ನಾಶ ಆಗುತ್ತೆ, ಅಮೆರಿಕದ ಚುನುಕ್ ಮತ್ತೆ ಅಪಾಚಿ ಹೆಲಿಕಾಪ್ಟರ್ ವೆನೆಜುವೆಲಾ ಪ್ರೆಸಿಡೆಂಟ್ ಮನೆ ಕಡೆಗೆ ಹೋಗುತ್ತೆ. ಮತ್ತೆ ರಾತ್ರಿ 1 ಗಂಟೆ ಆಗ್ತಾ ಇದ್ದಂತೆ ಅಮೆರಿಕದ ಡೆಲ್ಟಾ ಫೋರ್ಸ್ ಕಮಾಂಡೋ ಆಚೆ ಬರ್ತಾರೆ. ಮತ್ತೆ ವೆನೆಜುವೆಲಾ ಅಧ್ಯಕ್ಷನ ಭದ್ರತಾ ಪಡೆಗಳನ್ನ ನ್ಯೂಟ್ರಲೈಸ್ ಮಾಡಿ ಅಧ್ಯಕ್ಷನನ್ನ ಹಿಡಿದು USS ನ ಶಿಪ್ ಜಿಯೋಶಿಮಾನಲ್ಲಿ ತಗೊಂಡು ಹೋಗ್ತಾರೆ. ಅಲ್ಲಿಂದ ನೇರವಾಗಿ ನ್ಯೂಯಾರ್ಕ್ ನಲ್ಲಿ ಹಾಜರು ಪಡಿಸಲಾಗುತ್ತೆ. ಆದರೆ ಇಷ್ಟೆಲ್ಲ ನಡೆದಿದ್ದು ಶಾಂತಿಗೋಸ್ಕರನ ಇಲ್ಲ ವೆನೆಜುವೆಲಾದ ತೈಲ ನಿಕ್ಷೇಪಗಳಿಗೋಸ್ಕರನ ಅನ್ನೋದನ್ನ ಕಮೆಂಟ್ ಮಾಡಿ. ಇಂಥದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.